ನಮಸ್ಕಾರ. ಶ್ರೀರಾಮ ಅವತಾರದ ಮುಂದುವರೆದ ಭಾಗ. ಸೀತಾಪಾತಿವ್ರತ್ಯ ಪರೀಕ್ಷೆ. ಅಗ್ನಿಕುಂಡ ಸಿದ್ಧವಾಯಿತು. ನಾನು ಮನಸ್ಸಿನಲ್ಲಿ ಪರಪುರುಷನನ್ನು ಬಯಸಿದ್ದರೆ ಅದು ನನ್ನನ್ನು ಸುಟ್ಟು ಬೂದಿ ಮಾಡಲೆಂದು ಪ್ರತಿಜ್ಞೆ ಮಾಡಿ ಶ್ರೀರಾಮಚಂದ್ರನನ್ನು ನಮಸ್ಕರಿಸಿ ಮಾಯಾ ಸೀತೆಯು ಅಂದರೆ ವೇದವತಿಯು ಅಗ್ನಿಯನ್ನು ಪ್ರವೇಶಿಸಿದಳು. ವಿಭೀಷಣ, ಸುಗ್ರೀವ ಮೊದಲಾದವರು ಇದನ್ನು ನೋಡಿ ದುಃಖಿಸುತ್ತಿರುವಾಗಲೇ ಬ್ರಹ್ಮ ಮೊದಲಾದ ದೇವತೆಗಳು ಅಲ್ಲಿಗೆ ಬಂದು ಅಗ್ನಿ ಪ್ರವೇಶ ಮಾಡಿದರೂ ಪುಟಕ್ಕೆ ಹಾಕಿದ ಬಂಗಾರದಂತೆ ನಿನ್ನ ಪತ್ನಿಯು ತೇಜಸ್ವಿನಿಯಾಗಿದ್ದಾಳೆ, ಇವಳು ನಿರ್ದೋಷಳು ಆಗಿದ್ದಾಳೆ, ಅವಳನ್ನು ಸ್ವೀಕರಿಸು ಎಂದು ಪ್ರಾರ್ಥಿಸಿದರು. ಇದೇ ಸಮಯದಲ್ಲಿ ನಿಜ ಸೀತೆಯು ಕೈಲಾಸ ಲೋಕದಿಂದ ಅಲ್ಲಿಗೆ ಬಂದು ಅಗ್ನಿಯಲ್ಲಿ ಪ್ರವೇಶಿಸಿದ್ದಳು. ಅವಳು ಅಗ್ನಿಯಿಂದ ಹೊರಗೆ ಬಂದಳು. ಇಬ್ಬರನ್ನು ಕಂಡು ರಾಮದೇವನು ಅರಿಯದವನಂತೆ ನೀವಿಬ್ಬರು ಯಾರು ಎಂದು ಕೇಳಿದನು. ನಿಜ ಸೀತೆಯು ಎಲ್ಲ ವೃತ್ತಾಂತವನ್ನು ಹೇಳಿದಳು. ಮಾಯಾ ಸೀತೆಯು 1 ವರ್ಷಗಳ ಕಾಲ ಕಷ್ಟಗಳನ್ನು ಅನುಭವಿಸಿದ್ದರಿಂದ ಅವಳ ಮೇಲೆ ಅನುಗ್ರಹ ಮಾಡಿದನು. ನಿಜ ಸೀತೆಯು ಇವಳನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ಹೇಳಲಾಗಿ ಈಗ ಏಕಪತ್ನಿ ವ್ರತದಲ್ಲಿರುವೆ. ಮುಂದೆ ಶ್ರೀನಿವಾಸನಾಗಿ ನಾನು ಅವತಾರ ಮಾಡುವೆನು. ಆ ಕಾಲದಲ್ಲಿ ಇವಳನ್ನು ಮದುವೆಯಾಗುವೆನೆಂದು ಹೇಳಿದನು. ದಶರಥ ಹಾಗೂ ರಾಮರ ಸಮಾಗಮ. ದೇವಲೋಕದಿಂದ ದಶರಥನು ದೇವೇಂದ್ರನಿಂದ ಕೂಡಿಕೊಂಡು ಬಂದನು. ಅವನನ್ನು ನೋಡಿದ ಕೂಡಲೇ ರಾಮದೇವನು ಎದ್ದು ನಮಸ್ಕರಿಸಿದನು. ದಶರಥನು ತುಂಬಾ ಪ್ರೀತಿಯಿಂದ ರಾಮನನ್ನು ಆಲಂಗಿಸಿದನು. ಅದೇ ಸಮಯದಲ್ಲಿ ಲಕ್ಷ್ಮಣ ಸೀತಾದೇವಿಯವರು ನಮಸ್ಕರಿಸಿದರು. ಅವರನ್ನು ತಬ್ಬಿಕೊಂಡು, ಓ ರಾಮದೇವ, 14 ಲೋಕಗಳಿಗೆ ಅಧಿಪತಿಯಾದ ನೀನು ನನಗೆ ಮಗನಾಗಿ ಹುಟ್ಟಿ ಆನಂದವನ್ನು ಕೊಡುತ್ತಿರುವೆ. ನನಗಷ್ಟೇ ಅಲ್ಲ, 14 ಲೋಕಗಳಿಗೂ ಕೊಡುತ್ತಿರುವ ನಿನ್ನನ್ನು ವಿಶ್ವನಂದನ ಎಂದು ಕರೆಯುವರು. ನಿನ್ನ ನೋಡಿ ನನಗೆ ಬಹಳ ಸಂತೋಷವಾಯಿತು. ನಾನು ದೇವಲೋಕದಲ್ಲಿದ್ದರೂ ಅಲ್ಲಿ ನಾರದಾದಿಗಳು ನಿನ್ನ ಲೀಲೆಗಳನ್ನು ಹೊಗಳುತ್ತಿರುವುದನ್ನು ನಾನು ದಿನಾಲೂ ಕೇಳುತ್ತಿರುವೆ. ಶ್ರೀರಾಮದೇವ, ನೀನು ಅಯೋಧ್ಯ ಪಟ್ಟಣಕ್ಕೆ ಹಿಂದಿರುಗಿ ಹೋಗುವ ಕಾಲ ಸಮೀಪಿಸಿತು. ನಿನ್ನ ಪ್ರತಿಜ್ಞೆಯಂತೆ 14 ವರ್ಷಗಳು ಮುಗಿದ ಕೂಡಲೇ ಅಯೋಧ್ಯೆಯನ್ನು ಪ್ರವೇಶಿಸುವಿ. ವಸಿಷ್ಠಾದಿಗಳು ನಿನಗೆ ಪಟ್ಟಾಭಿಷೇಕ ಕಾರ್ಯವನ್ನು ಇನ್ನು ಮುಂದೆ ನಡೆಸುವವರಿದ್ದಾರೆ. ಆ ಉತ್ಸವದಲ್ಲಿ ಭಾಗವಹಿಸುವವರೆಲ್ಲರೂ ಪುಣ್ಯಶಾಲಿಗಳು. ನಿನ್ನ ತಾಯಿಯಾದ ಕೌಶಲ್ಯೆಯು ಮಹಾಪುಣ್ಯವತಿ. ನಿನ್ನ ತಮ್ಮನಾದ ಲಕ್ಷ್ಮಣನನ್ನು ಪಡೆದ ಸುಮಿತ್ರೆಯು ಪುಣ್ಯವತಿ. ಓ ಸೀತೆಯೇ, ನಿನ್ನ ಪತಿಯಾದ ರಾಮನು ನನ್ನ ಮಗನಲ್ಲ, ಸಾಕ್ಷಾತ್ ವಿಷ್ಣುವಾಗಿದ್ದಾನೆ. ರಾಮದೇವನು ತಂದೆಯ ಮಾತುಗಳನ್ನು ಕೇಳಿದನು. ದಶರಥನನ್ನು ನಾನಾ ರೀತಿಯಿಂದ ಸಂತೋಷಪಡಿಸಿದನು. ರಾಮದೇವನ ಅನುಮತಿಯನ್ನು ಪಡೆದು ದಶರಥನು ಇಂದ್ರನ ಜೊತೆಗೆ ಸ್ವರ್ಗಲೋಕಕ್ಕೆ ಹೋದನು. ವಿಭೀಷಣನು ರಾಮದೇವನಿಗೆ ನಮಸ್ಕರಿಸಿ, ಸ್ವಾಮಿ, ನೀನು ಅಯೋಧ್ಯೆ ಪಟ್ಟಣಕ್ಕೆ ಹೋಗಬೇಕಿಲ್ಲ, ಇಲ್ಲಿಯೇ ನಿನಗೆ ಪಟ್ಟಾಭಿಷೇಕ ಮಾಡುವೆನು. ರಾಜಭೋಗಗಳನ್ನು ಅನುಭವಿಸುತ್ತಾ ಇಲ್ಲಿಯೇ ವಾಸಿಸಬೇಕೆಂದು ಬೇಡಿಕೊಂಡನು. ಅದಕ್ಕೆ ರಾಮನು, ವಿಭೀಷಣ, ನನ್ನ ತಮ್ಮನಾದ ಭರತನು ನಾನು ಹೋಗದಿದ್ದರೆ ಅಗ್ನಿ ಪ್ರವೇಶ ಮಾಡಿಬಿಡುವನು. ಅದಕ್ಕೋಸ್ಕರ ನಾನು ಹೋಗಬೇಕಾಗಿದೆ. ಅಲ್ಲಿಗೆ ಹೋಗಿ ಅವನೊಡನೆ ನಾನು ರಾಜಭೋಗಗಳನ್ನು ಅನುಭವಿಸಬೇಕಾದ್ದು ನ್ಯಾಯವಾಗಿದೆ. ವಿಭೀಷಣ, ನನಗಾಗಿ ಸರ್ವಸ್ವವನ್ನು ಬಿಟ್ಟು ಬಂದಿರುವ ಕಪಿಗಳಿಗೆಲ್ಲ ಬೇಕಾದ ವಸ್ತುಗಳನ್ನು ಕೊಟ್ಟು ಸಂತೋಷಪಡಿಸು. ಇದೇ ನನಗೆ ನೀನು ಮಾಡುವ ಸೇವೆ ಎಂದು ಭಾವಿಸುವೆನು. ಏಕೆಂದರೆ ಇವೆಲ್ಲ ಕಪಿಗಳು ನನಗಾಗಿ ಬಹಳ ಕಷ್ಟಪಟ್ಟಿವೆ. ಅವನ ಅಪ್ಪಣೆಯಂತೆ ಕಪಿಗಳಿಗೆಲ್ಲ ಮುತ್ತು ರತ್ನಗಳನ್ನು ಕೊಟ್ಟು ಬೀಳ್ಕೊಟ್ಟನು. ಶ್ರೀರಾಮನಿಗೆ ಪುಷ್ಪಕ ವಿಮಾನವನ್ನು ಸಮರ್ಪಿಸಿದನು. ಅದು ಅಪೇಕ್ಷಿತವಾದುದನ್ನೆಲ್ಲ ಕೊಡುತ್ತಿರುವ ವಿಮಾನವಾಗಿದೆ. ಥಳಥಳ ಹೊಳೆಯುತ್ತಿದೆ, ರತ್ನಗಳಿಂದ ಶೋಭಿಸುತ್ತಿದೆ. ಇಂತಹ ವಿಮಾನದಲ್ಲಿ ರಾಮ, ಸೀತೆ, ಲಕ್ಷ್ಮಣ, ವಿಭೀಷಣ, ಸುಗ್ರೀವ, ಹನುಮಂತ, ಕಪಿಗಳು, ವಿಭೀಷಣನ ಪರಿವಾರ ಸಹಿತ ಅಲ್ಲಿ ಕುಳಿತಿತ್ತು. ಅನೇಕ ಹಂಸ ಪಕ್ಷಿಗಳು ಅಲ್ಲಿ ವಾಹನ ಸ್ಥಾನವನ್ನು ಅಲಂಕರಿಸಿದ್ದವು. ವಿಮಾನವು ಆಕಾಶ ಮಾರ್ಗದಿಂದ ಅಯೋಧ್ಯೆಗೆ ಹೊರಟಿತು. ತನ್ನ ತೊಡೆಯ ಮೇಲೆ ಕುಳಿತ ಸೀತೆಯೊಡನೆ ಶ್ರೀರಾಮಚಂದ್ರನು ಪ್ರೇಮದಿಂದ ಮಾತಾಡಿದನು. ಪ್ರಿಯಳೆ, ಸಮುದ್ರವನ್ನು ದಾಟುವುದಕ್ಕಾಗಿ ನಲನು ಈ ಸೇತುವೆಯನ್ನು ಕಟ್ಟಿದ್ದಾನೆ ನೋಡು ಎಂದು ಅವಳಿಗೆ ತೋರಿಸಿದನು. ಇಲ್ಲಿ ನಾವು 3 ದಿನಗಳಿದ್ದೆವು. ಇದೇ ಸ್ಥಳದಲ್ಲಿ ವಿಭೀಷಣನು ಲಂಕೆಯಿಂದ ಬಂದು ನನಗೆ ಶರಣಾಗತನಾದನು. ಇಲ್ಲಿ ಸೇತುಬಂಧ ಎಂಬ ತೀರ್ಥ ಪ್ರಸಿದ್ಧವಾಗಿದೆ. ವಿಮಾನವು ಕಿಷ್ಕಿಂಧ ಪಟ್ಟಣಕ್ಕೆ ಬಂದಿತು. ಅಲ್ಲಿ ಅದು ಇಳಿಯಿತು. ಸೀತಾದೇವಿಯು ತನ್ನ ಪತಿಗೆ ತನ್ನ ಆಶೆಯನ್ನು ಪೂರೈಸಬೇಕೆಂದು ಕೇಳಿಕೊಂಡಳು. ಅದೇನೆಂದರೆ, ಸುಗ್ರೀವ ರಮಣ ಉಳಿದ ಎಲ್ಲ ಕಪಿಗಳು ಪತ್ನಿ ಸಹಿತರಾಗಿ ಅಯೋಧ್ಯೆಗೆ ಬರಬೇಕು. ಆಗಲೆಂದು ಶ್ರೀರಾಮಚಂದ್ರನು ಸುಗ್ರೀವನನ್ನು ಕರೆದು ಹೇಳಿದನು. ಸರ್ವರು ಪತ್ನಿ ಸಹಿತರಾಗಿ ಆ ವಿಮಾನದಲ್ಲಿ ಕುಳಿತರು. ವಿಮಾನವು ಹೊರಟಿತು. ಋಷ್ಯಮೂಕ ಪರ್ವತದ ಬಳಿಗೆ ಬಂದಾಗೆ ರಾಮನು ಸೀತೆಗೆ ತೋರಿಸಿ, ಈ ಸ್ಥಳದಲ್ಲಿಯೇ ಸುಗ್ರೀವನಿಗೂ ನನಗೂ ಸಮಾಗಮವಾಯಿತೆಂದು ಹೇಳಿದನು. ಪಂಪಾ ಸರೋವರವನ್ನು ನೋಡು,
ಇದೇ ಸ್ಥಳದಲ್ಲಿ ನಿನ್ನ ವಿರಹ ತಾಳಲಾರದೆ ರೋಧಿಸಿದೆನು. ಇಲ್ಲಿಯೇ ಶಬರಿ ಎಂಬ ಮಹಾಧಾರ್ಮಿಕಳಿಂದ ಆದರಾತಿಥ್ಯವನ್ನು ಪಡೆದನು. ಅಲ್ಲಿ ನೋಡು, ಆಲದ ಗಿಡದ ಕೆಳಗೆ ಜಟಾಯುವು ರಾವಣನಿಂದ ನಿನ್ನ ಸಲುವಾಗಿ ಯುದ್ಧ ಮಾಡಿ ಸಂಹರಿಸಲ್ಪಟ್ಟನು. ಇತ್ತ ನೋಡು, ಖರ, ದೂಷಣ, ತ್ರಿಶಿರ ಎಂಬ ರಾಕ್ಷಸರನ್ನು ಸಂಹರಿಸಿದ ಸ್ಥಳವಾಗಿದೆ. ಅತ್ತ ನೋಡು, ಅದೇ ನಮ್ಮ ಆಶ್ರಮವಾಗಿತ್ತು. ಅಲ್ಲಿಂದಲೇ ನಿನ್ನನ್ನು ರಾವಣನು ಕದ್ದುಕೊಂಡು ಹೋಗಿದ್ದನು. ಅಗೋ, ಆ ಗೋದಾವರಿ ನದಿಯನ್ನು ನೋಡು. ಅಗಸ್ತ್ಯರ ಆಶ್ರಮದ ಕಡೆಗೆ ದೃಷ್ಟಿ ಹಾಕು, ಅವರು ಪರಮ ಪೂಜ್ಯರು. ಇತ್ತ ನೋಡು, ಸುತೀಕ್ಷಣ ಶರಭಂಗ ಋಷಿಗಳ ಆಶ್ರಮ. ಇಲ್ಲಿಯೇ ಋಷಿಗಳೆಲ್ಲರೂ ಬಂದು ರಾವಣಾತಿ ರಾಕ್ಷಸರನ್ನು ಸಂಹರಿಸುವಂತೆ ಪ್ರಾರ್ಥಿಸಿದರು. ಇಲ್ಲಿಯೇ ಭರತನು ನನ್ನ ದರ್ಶನಕ್ಕೆ ಬಂದು ನನ್ನ ಪಾದುಕೆಗಳನ್ನು ಪೂಜ್ಯ ಭಾವನೆಯಿಂದ ತಲೆಯ ಮೇಲೆ ಹೊತ್ತು ಒಯ್ದನು. ಭಾರದ್ವಾಜ ಆಶ್ರಮ ಶೃಂಗವೇರ ಪುರಗಳನ್ನು ದಾಟುತ್ತಿರುವೆವು. ಸರಿಯೂ ನದಿಯನ್ನು ನೋಡು. ಅಗೋ, ನಮ್ಮ ರಾಜಧಾನಿಯಾದ ಅಯೋಧ್ಯೆ ಬಂದೇ ಬಿಟ್ಟಿತು. ಇದನ್ನೆಲ್ಲ ಕೇಳಿ ಕಪಿಗಳು ಕೂತಲ್ಲಿಂದಲೇ ಹಾರತೊಡಗಿದವು. 14 ವರ್ಷಗಳಿಗೆ 5 ದಿನಗಳು ಉಳಿದಿರುವಾಗ ಭಾರದ್ವಾಜರ ಆಶ್ರಮದಲ್ಲಿ ವಿಮಾನ ಇಳಿಯಿತು. ಅವರು ಸಸ್ಯಗಳು ಫಲಪುಷ್ಪವುಳ್ಳವುಗಳಾಗಲಿ ಎಂದು ಆಶೀರ್ವದಿಸಿದರು. ಸಸ್ಯಗಳೆಲ್ಲ ಚಿಗುರತೊಡಗಿದವು, ಫಲಪುಷ್ಪಗಳಿಂದ ತುಂಬಿಕೊಂಡವು. ಹನುಮಂತ ದೇವನನ್ನು ಕರೆದು, ಆಂಜನೇಯ, ಭರತನ ಆಶ್ರಮಕ್ಕೆ ಹೋಗಿ ನಾನು ಬರುತ್ತಿರುವುದನ್ನು ತಿಳಿಸೆಂದನು. ಹನುಮಂತನು ಅಲ್ಲಿಗೆ ಹೋಗಿ ರಾಮಚಂದ್ರನ ಕಥೆಯನ್ನು ಭರತನಿಗೆ ನಿರೂಪಿಸಿದನು. ಎಲ್ಲರಿಗೂ ಸಂತೋಷವಾಯಿತು. ಗುರುಗಳು ಉಪದೇಶಿಸಿದಂತೆ ಆಯಿತು. ಭರತನು ರಾಮನು ಬಾರದಿರುವುದನ್ನು ಕಂಡು ಅಗ್ನಿಗೆ ಪ್ರದಕ್ಷಿಣೆ ಹಾಕಿ ಹಾರುವ ಸಿದ್ಧತೆಯಲ್ಲಿರುವಾಗಲೇ ಹನುಮಂತನು ಬಂದು ಅಡ್ಡಗಟ್ಟಿದನು. ನೋಡು ಭರತ, ರಾಮನು ವಿಮಾನದಲ್ಲಿ ಕುಳಿತು ಎಲ್ಲರೊಡನೆ ಬರುತ್ತಿದ್ದಾನೆ. ಅವನ ದರ್ಶನ ಪಡೆಯುವುದಕ್ಕೆ ಸಿದ್ಧನಾಗು. ಈ ಮಾತನ್ನು ಕೇಳಿದ ಕೂಡಲೇ ಭರತನಿಗೆ ಆನಂದಾಶ್ರುಗಳು ಉದುರಿದವು. ಹನುಮಂತನಿಗೆ ನಮಸ್ಕಾರ ಮಾಡಿದನು. ಹನುಮಂತನು ಭರತನಿಗೆ ವಿಮಾನದಲ್ಲಿ ಕುಳಿತವರನ್ನು ತೋರಿಸಿ ಪರಿಚಯ ಮಾಡಿಕೊಟ್ಟನು. ದೂರದಿಂದ ಬರುವ ತನ್ನ ಅಣ್ಣ, ಅತ್ತಿಗೆ, ಲಕ್ಷ್ಮಣ ಇವರನ್ನು ಕಂಡು ತನ್ನ 14 ವರ್ಷದ ತಪಸ್ಸಿಗೆ ಫಲ ದೊರೆಯಿತೆಂದು ಭಾವಿಸಿದನು. ಶ್ರೀರಾಮಚಂದ್ರನ ಆಗಮನದ ವಾರ್ತೆಯು ಪಟ್ಟಣದಲ್ಲಿ ಸಮಸ್ತ ಪ್ರಜೆಗಳಿಗೆ ವಿದಿತವಾಯಿತು. ಎಲ್ಲರೂ ಓಡಿ ಓಡಿ ರಾಮನನ್ನು ನೋಡಲು ಕುತೂಹಲಿಗಳಾದರು. ಪುಷ್ಪಕ ವಿಮಾನ ಪಟ್ಟಣಕ್ಕೆ ಬಂದೇ ಬಿಟ್ಟಿತು. ಇಷ್ಟರೊಳಗಾಗಿ ಶತ್ರುಘ್ನನು ಪಟ್ಟಣವನ್ನು ತಳಿರು ತೋರಣ, ಸುಗಂಧ ದ್ರವ್ಯ, ಮಂಗಳಕರವಾದ ದ್ರವ್ಯಗಳ ಪ್ರದರ್ಶನದಿಂದ ಸುಶೋಭಿತವನ್ನಾಗಿ ರಾಜದೂತರಿಂದ ಮಾಡಿಸಿದ್ದನು. ನೀಲಿವರ್ಣ ಹಾಗೂ ಕೋಮಲತೆಯಿಂದೊಡಗೂಡಿದ ದೇಹದಲ್ಲಿ ಕಮಲದಂತೆ ಸುಂದರವಾದ ವಿಶಾಲವಾದ ಕಣ್ಣುಗಳು ಹೊಳೆಯುತ್ತಿದ್ದವು. ಸುಂದರವಾದ ಕಡೆಗಣ್ಣ ನೋಟ, ಚಂದ್ರರಂತೆ ಶುಭ್ರರಾದ ಮುಗುಳ್ನಗೆಯನ್ನು ಎಲ್ಲ ಪ್ರಜೆಗಳ ಮೇಲೆ ಬೀರುತ್ತಿದ್ದನು. ಅವರು ರಾವಣ ಸಂಹಾರಕ ಸೀತಾಪತಿಗೆ ಜಯವಾಗಲಿ ಎಂದು ಒಕ್ಕಲಿನಿಂದ ಗಗನವನ್ನು ಭೇದಿಸುವಂತೆ ಘೋಷಿಸಿದರು. ಪುಷ್ಪಕ ವಿಮಾನದಿಂದ ಶ್ರೀರಾಮನು ಕೆಳಗೆ ಇಳಿದನು. ಅವನ ಪಾದಗಳಿಗೆ ಭರತನು ನಮಿಸಿದನು. ಅವನನ್ನು ರಾಮಚಂದ್ರನು ಎಬ್ಬಿಸಿ ತಬ್ಬಿಕೊಂಡನು. ನಂದಿ ಗ್ರಾಮದಲ್ಲಿ ನಾನು ಬರುವವರೆಗೆ ನಾರು ಬಟ್ಟೆಯಿಟ್ಟು ಜಟಾಧಾರಿಯಾಗಿ 14 ವರ್ಷ ತಪಸ್ಸನ್ನು ಮಾಡಿದ್ದರಿಂದ ನನ್ನ ಸಲುವಾಗಿ ಸೊರಗಿರುವೆ ಎಂದು ಅವನ ಮೈ ಮೇಲೆ ಕೈಯಾಡಿಸಿದನು. ನಂತರ ಭರತನು, ಶತ್ರುಘ್ನನು, ಸೀತಾದೇವಿಯ ಹಾಗೂ ಲಕ್ಷ್ಮಣನ ಪಾದಗಳಿಗೆ ವಂದಿಸಿದರು. ಉಳಿದವರನ್ನು ಸ್ವಾಗತಿಸಿದರು. ರಾಮದೇವನಿಗೆ ಸ್ವಾಗತವೆಂದು ಎಲ್ಲರೂ ಕೈಜೋಡಿಸಿ ಪ್ರಾರ್ಥಿಸಿದರು. ಸಕಲ ಲೋಕಗಳಿಗೆ ಪ್ರಭುವಾದ ರಾಮನು ಕೌಶಲ್ಯೆ ಮೊದಲಾದ ತಾಯಂದಿರಿಗೆ ನಮಸ್ಕರಿಸಿದನು. ಭರತನು ರಾಮನ ಪಾದಗಳಿಗೆ ಪಾದುಕೆಯನ್ನು ತೊಡಿಸಿದನು. ಸ್ವಾಮಿನ್, ನಿನ್ನ ಪಾದುಕೆಗಳನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದೆನು. ಇದೇ ರಾಜ್ಯವಾಳಿವೆ. ತಂದೆಯವರ ಕಾಲಕ್ಕಿಂತ ಅಧಿಕವಾಗಿ ಸೈನ್ಯ, ಧನ, ಧಾನ್ಯವನ್ನು ನನಗೆ ಒದಗಿಸಿಕೊಟ್ಟು ನನ್ನನ್ನು ರಕ್ಷಿಸಿವೆ. ಅವುಗಳ ಪ್ರಭಾವವನ್ನು ಎಷ್ಟೆಂದು ಹೇಳಲಿ. ರಾಮಚಂದ್ರನು ಭರತನ ಮೇಲೆ ವಿಶೇಷ ಅನುಗ್ರಹ ಮಾಡಿದನು. ವಸಿಷ್ಠರನ್ನು ಪೂಜಿಸಿದನು. ವಿಮಾನಕ್ಕೆ ಕುಬೇರನ ಮನೆಗೆ ಹೋಗಲು ಅಪ್ಪಣೆ ಮಾಡಿದನು. ಆ ಪಟ್ಟಣದಲ್ಲಿ ಕಪಿಗಳಿಗೆ, ರಾಕ್ಷಸರಿಗೆ ಇವಳಿಗಿರುವ ವಿಕೃತಿ ರೂಪವು ಮಾಯವಾಗಿ ರಾಮಚಂದ್ರನ ಸಂಕಲ್ಪದಂತೆ ಪರಮ ಸುಂದರವಾದ ಅವಯವಗಳು ಪ್ರಾಪ್ತವಾದವು. ಏಕೆಂದರೆ ಅವನ ಯೋಗ ಮಾಯಾ ಸಾಮರ್ಥ್ಯವು ಅದ್ಭುತ. ಇಷ್ಟೇ ಅಲ್ಲದೆ ಅವರಿಗೆಲ್ಲ ದೇವತಾ ಶರೀರವೇ ಲಭಿಸಿತೆಂದು ಹೇಳಿದರೆ ಅತಿಶಯೋಕ್ತಿಯಾಗದು. ಪಟ್ಟಣಿಗರಾದ ಮಹಿಳೆಯರೆಲ್ಲ ಮಂಗಳ ವಸ್ತುಗಳನ್ನು, ಕಾಣಿಕೆಗಳನ್ನು ತಂದು ಸಮರ್ಪಿಸಿದರು. ಸೀತಾದೇವಿಯನ್ನು ಹಾಗೂ ಸುಗ್ರೀವನ ಪತ್ನಿಯರನ್ನು ಪೂಜಿಸಿದರು. ಶ್ರೀರಾಮನು ಸುಗ್ರೀವ ಹಾಗೂ ವಿಭೀಷಣ, ಹನುಮಂತ ಇವರೆಲ್ಲರ ಪರಿಚಯವನ್ನು ಸುಮಂತ್ರ ಮೊದಲಾದ ಮಂತ್ರಿಗಳಿಗೆ ಮಾಡಿಕೊಟ್ಟು ರಾಜ್ಯದ ಕ್ಷೇಮವನ್ನು
ಚಿಂತನೆಯನ್ನು ಮಾಡಿದನು. ವಸಿಷ್ಠರ ಅಭಿಪ್ರಾಯದಂತೆ ಪಟ್ಟಾಭಿಷೇಕಕ್ಕಾಗಿ ಎಲ್ಲ ಸಾಮಗ್ರಿಗಳು ಸಿದ್ಧವಾದವು. ಉತ್ಸಾಹದಿಂದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಜನರು ನಕ್ಷತ್ರಗಳಂತೆಯೂ, ಸೀತಾದೇವಿಯು ಬೆಳದಿಂಗಳಂತೆಯೂ, ಶ್ರೀರಾಮಪ್ರಭುವು ಚಂದ್ರಮನಂತೆಯೂ ಶೋಭಿಸಿದರು. ಶತ್ರುಘ್ನನು ಮಿತ್ರರೆಲ್ಲರನ್ನೂ ಪುರೋಹಿತರನ್ನು ಕರೆಯಿಸಿದನು. ವಸಿಷ್ಠ, ವಾಮದೇವ, ಜಾಬಾಲಿ, ಕಶ್ಯಪ ಮೊದಲಾದವರಿಗೆ ಶ್ರೀರಾಮಚಂದ್ರನು ಅಭಿಷೇಕ ಮಾಡಲು ಅವರಿಗೆ ಪ್ರಾರ್ಥಿಸಿದನು. ಶ್ರೇಷ್ಠವಾದ ಮಣಿಗಳಿಂದ ರಚಿತವಾದ ಪಟ್ಟಾಭಿಷೇಕದ ಮಹಾಮಂಟಪಕ್ಕೆ ಪರಿವಾರ ಸಹಿತನಾದ ರಾಮದೇವನನ್ನು ಭರತ ಶತ್ರುಘ್ನರು ಕರೆತಂದರು. ಮುನಿಗಳಿಂದ ಸಹಿತರಾಗಿ ವಸಿಷ್ಠರು ಪಟ್ಟಾಭಿಷೇಕದ ಅಂಗವಾಗಿ ಮಂತ್ರತಂತ್ರಗಳನ್ನು ಸಮಾಪ್ತಿಗೊಳಿಸಿದರು. ಮಂಟಪದ ಮಧ್ಯದಲ್ಲಿರುವ ಎತ್ತರವಾದ ಪೀಠದಲ್ಲಿ ದೇವತಾ ಸಾರ್ವಭೌಮನಾದ ಶ್ರೀರಾಮಚಂದ್ರನು ವಿರಾಜಮಾನನಾದನು. ಸೀತಾದೇವಿಯು ಕಾಂತಿಯುಕ್ತಳಾಗಿ ಮೆಲ್ಲನೆ ಹೆಜ್ಜೆಯನ್ನಿಕ್ಕುತ್ತಾ ಲಜ್ಜೆಯಿಂದ ರಾಮನನ್ನು ಸಮೀಪಿಸಿ ಅವನ ಬಲಭಾಗದಲ್ಲಿ ತಲೆಯನ್ನು ತಗ್ಗಿಸಿಕೊಂಡು ನಿಂತಳು. ರಾಮಮೂರ್ತಿಯು ತನ್ನ ಎಡತೊಡೆಯ ಮೇಲೆ ಅವಳ ಕೈಯನ್ನು ಹಿಡಿದು ಕುಳ್ಳರಿಸಿಕೊಂಡನು. ಮೃದಂಗ, ನಗಾರಿ, ಮದ್ದಲೆ, ವೀಣೆ, ಕೊಳಲು, ಶಂಖ ಮೊದಲಾದವುಗಳು ಬಾರಿಸಲ್ಪಟ್ಟವು. ಗಂಧರ್ವರು ಸಪ್ತ ಸ್ವರಗಳ ಆಲಾಪನಗೈದರು. ಒಬ್ಬರೊಬ್ಬರಲ್ಲಿ ಅಸೂಯೆ ದ್ವೇಷವಿರಲಿಲ್ಲ. ವಾಮದೇವ ಮೊದಲಾದ ಮುನಿವರರು ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಬಂಗಾರಕ್ಕೆ ರತ್ನಗಳನ್ನು ಕೆಚ್ಚಿದ ಕುಂಭಗಳನ್ನು ಎತ್ತಿದರು. ಅವುಗಳಲ್ಲಿ ಸಪ್ತ ತೀರ್ಥಗಳಿದ್ದವು. ಅವುಗಳಿಂದ ರಾಮದೇವನಿಗೆ ಅಭಿಷೇಕ ಮಾಡಿದರು. ಶತ್ರುಘ್ನನು ಬಂಗಾರದ ದಂಡದಿಂದ ಕೂಡಿದ ಶ್ವೇತ ಛತ್ರವನ್ನು ಹಿಡಿದನು. ಸುಗ್ರೀವ, ವಿಭೀಷಣ ಈರ್ವರು ಎಡಬಲಕ್ಕೆ ನಿಂತು ಚಾಮರ ಬೀಸಿದರು. ಈ ಪ್ರಭು ಕೋಸಲ ದೇಶಕ್ಕಷ್ಟೇ ಅಲ್ಲ, 7 ಸಮುದ್ರಗಳೆಂಬ ಒಡ್ಯಾಣಗಳನ್ನು ಧರಿಸಿದ ಸಕಲ ಭೂದೇವಿಗೆ ಪತಿಯಾಗಿರುವನು ಎಂದು ಘೋಷಿಸಿದರು. ಆ ಸಮಯದಲ್ಲಿ ಶ್ರೀರಾಮನು ಮುಗುಳ್ನಗೆಯನ್ನು ಬೀರಿದನು. ಪಟ್ಟಾಭಿಷೇಕೋತ್ಸವವು ಮುಗಿಯಿತು. ರಾಮ ಸೀತೆಯರಿಗೆ ಸುಗ್ರೀವ, ವಿಭೀಷಣ ಮುಂತಾದವು ತಮ್ಮ ತಮ್ಮ ಶಕ್ತಿಗನುಸರಿಸಿ ಕಾಣಿಕೆಗಳನ್ನು ಸಮರ್ಪಿಸಿದರು. ಹನುಮಂತನು ತನ್ನ ಸ್ವಾಮಿಯ ಕಂಠದಲ್ಲಿ 100 ಕಮಲಗಳುಳ್ಳ ಮಾಲೆಯನ್ನು, ಚಂದ್ರಕಿರಣಗಳಂತೆ ಹೊಳೆಯುತ್ತಿರುವ ಮುತ್ತಿನ ಮಾಲೆಗಳನ್ನು ಹಾಕಿ ಪಾದ ಸೇವೆ ಮಾಡಲು ಕುಳಿತನು. ಈ ಸಭೆಯಲ್ಲಿ ಶ್ರೀರಾಮಚಂದ್ರನು ಸೀತಾದೇವಿಗೆ ಎಲ್ಲ ವಿದ್ಯೆಗಳಲ್ಲಿ ಪರಿಣಿತನು, ಬ್ರಹ್ಮಚರ್ಯ ಮೊದಲಾದ ಗುಣಗಳಿಂದ ಶೋಭಿತನಾದ ವ್ಯಕ್ತಿಯನ್ನು ಹುಡುಕು ಎಂದು ಹೇಳಿದನು. ಆ ದೇವಿಯು ಹನುಮಂತನೇ ಅಂತಹ ಅರ್ಹತೆಯನ್ನು ಪಡೆದ ವ್ಯಕ್ತಿ ಎಂದು ಸಾರಿದಳು. ರಾಮದೇವನು ಅವನನ್ನು ಸಮೀಪಕ್ಕೆ ಕರೆದನು. ಅವನ ಕೊರಳಲ್ಲಿ ಸೀತಾದೇವಿಯು ಮುತ್ತಿನ ಮಾಲೆಯನ್ನು ಹಾಕಿ ಕರುಣಾ ದೃಷ್ಟಿಯಿಂದ ನೋಡಿದಳು. ಹನುಮಂತನು ಸೀತಾರಾಮರನ್ನು ಭಯಭಕ್ತಿಯಿಂದ ನೋಡಿ ಅನೇಕ ದಂಡ ಪ್ರಣಾಮಗಳನ್ನು ಸಲ್ಲಿಸಿದನು. ಅವನ ಭಕ್ತಿಗೆ ರಾಮಚಂದ್ರನು ಮೆಚ್ಚಿ ತನ್ನ ಸ್ತುತಿಯನ್ನು ಕೇಳಿ ಆನಂದಭರಿತನಾದನು. ಉತ್ತರಕಾಂಡ. ಶ್ರೀರಾಮಚಂದ್ರನು ಪಟ್ಟಾಭಿಷೇಕ ಮಾಡಿಸಿಕೊಂಡ ನಂತರ ಈ ಭೂಲೋಕವು ಸತ್ಯಲೋಕಕ್ಕೆ ಸಮವಾಯಿತು. ಇದರಿಂದ ಸಾತ್ವಿಕ ದೇವರು ಧರ್ಮ ಮಾರ್ಗವನ್ನು ಬಿಡಲಿಲ್ಲ, ಏಕೆಂದರೆ ಅವರೆಲ್ಲರೂ ರಾಮದೇವರು ವಿಷ್ಣುವೆಂದು ತಿಳಿದರು. ಆದ್ದರಿಂದ ಅವರ ಸಹವಾಸಾದಿಗಳಿಂದ ಯೋಗ್ಯ ಜೀವರಿಗೆ ಬುದ್ಧಿಯು ಕೆಡದಂತಾಯಿತು. ರಾಜಸ ತಾಮಸರೆಲ್ಲರೂ ಅಡಗಿದರು. ಸರ್ವರು ಯಾವುದೇ ರೋಗವಿಲ್ಲದೆ ಆರೋಗ್ಯವಂತರಾದರು. ಬಡತನದಿಂದ ಪೀಡಿತರಾಗಲಿಲ್ಲ. ಬಯಸಿದ ಪದಾರ್ಥಗಳನ್ನೆಲ್ಲ ಪಡೆದರು. ಪ್ರಜೆಗಳು ಪರಮ ಸುಂದರರಾಗಿ ಬಾಳಿದರು. ಮುತ್ತು, ರತ್ನ, ಬಂಗಾರ, ಬೆಳ್ಳಿ ಮುಂತಾದ ಬೆಲೆಯುಳ್ಳ ವಸ್ತುಗಳು ಹೇರಳವಾಗಿ ಸುಲಭ ಬೆಲೆಯಲ್ಲಿ ದೊರೆಯುತ್ತಿದ್ದವು. ಭೂದೇವಿಯು ಸಾಕಷ್ಟು ಧಾನ್ಯವನ್ನು ಪೂರೈಸುತ್ತಿದ್ದಳು. ಗೋವುಗಳು ತುಂಬಾ ಹಾಲನ್ನು ಹಿಂಡುತ್ತಿದ್ದವು. ಪದಾರ್ಥಗಳಲ್ಲಿ ರುಚಿ ಶುಚಿಗಳಿದ್ದವು. ಮನಸ್ಸಿಗೆ ತೃಪ್ತಿ ಇತ್ತು. ಮನೋವ್ಯಥೆ ಯಾರಲ್ಲಿಯೂ ಇರಲಿಲ್ಲ. ಹಣವನ್ನು ಗಳಿಸುವ ಹಪಹಪಿ ಇರಲಿಲ್ಲ. ಅಧರ್ಮದಲ್ಲಿ ಆಸಕ್ತಿ ಇರಲಿಲ್ಲ. ಮನೆ ಇಲ್ಲದವನಿಲ್ಲ. ಸ್ತ್ರೀಯರು ವಿಧವೆಯರಾಗಲಿಲ್ಲ. ಪುರುಷರು ವಿದುರರಾಗಲಿಲ್ಲ. ಒಟ್ಟಾರೆ ಹೇಳಬೇಕೆಂದರೆ ಭೂಲೋಕವು ಸರ್ವ ಸಮೃದ್ಧಿಯಿಂದ ಶೋಭಿಸುತ್ತಿತ್ತು. ಅಗಸ್ತ್ಯ ಮೊದಲಾದ ಮುನಿಗಳು ಶ್ರೀರಾಮಚಂದ್ರನನ್ನು ಬಹು ಬಗೆಯಿಂದ ಹೊಗಳಿದರು. ರಾಮದೇವರು ಅವರೊಡನೆ ಧಾರ್ಮಿಕ ಸಂಭಾಷಣೆ ಮಾಡಿದನು. ಸೂರ್ಯಾಸ್ತ ಕಾಲ ಸಮೀಪಿಸಿತು. ಸಭೆಯು ಮುಕ್ತಾಯಗೊಂಡಿತು. ಶ್ರೀರಾಮನು ಸಂಧ್ಯಾವಂದನಾದಿ ಕಾರ್ಯಗಳನ್ನು ಮಾಡಿದ ನಂತರ ಅಂತಃಪುರವನ್ನು ಪ್ರವೇಶಿಸಿದನು. ಭೋಜನಾದಿಗಳನ್ನು ಮಾಡಿದನು. ಶಯನ ಗೃಹವನ್ನು ಪ್ರವೇಶಿಸಿ ಹಾಲಿನ ನೊರೆಯಂತಿರುವ ಅತಿ ಶುಭ್ರವಾದ ಗಾದಿಯ ಮೇಲೆ ಮಲಗಿದನು. ಸೀತಾದೇವಿಯು ಶ್ರೀರಾಮನ ಕಾಮುಕನಂತೆ ನಟಿಸಲು ತನ್ನ 2 ಬಾಹುಗಳೆಂಬ ಪಾಶದಿಂದ ಬಿಗಿದಳು. ರಾತ್ರಿ ಕಳೆದು ಹೋಗಿ ಬೆಳಗಾಯಿತು. ಸ್ತುತಿ ಪಾಠಕರು ಸುಸ್ವರದಿಂದ ಶ್ರೀರಾಮನ ಗುಣಗಳನ್ನು ಗಾನ ಮಾಡಿದರು. ಜನರ ಕಣ್ಣುಗಳೆಲ್ಲ ರಾಮನನ್ನು ನೋಡಲು ಆಶೆಗೊಂಡವು. ರೆಪ್ಪೆಗಳನ್ನು ಮುಚ್ಚದೆ ಆಶೆಯಿಂದ ನೋಡುತ್ತಿರುವ ಸಭ್ಯರನ್ನು ಒಮ್ಮೆ ಶ್ರೀರಾಮ ನೋಡಿ ಮೆಲ್ಲನೆ ಮಂದಹಾಸ ಬೀರಿದನು.
ಅಮೃತದಂತಿರುವ ಆ ಮುಗುಳ್ನಗೆಯಿಂದ ಎಲ್ಲರೂ ತೃಪ್ತರಾದರು. ಎಲೈ ನನ್ನ ಪ್ರಿಯ ಪ್ರಜೆಗಳೇ, ನಾನು ಶ್ರೀಹರಿಯು ನಿಮ್ಮೆಲ್ಲರನ್ನು ಗುಣಕರ್ಮ ವಿಭಾಗದಿಂದ ವರ್ಣಾಶ್ರಮದ ಕಟ್ಟಳೆಯಲ್ಲಿಟ್ಟಿರುವೆನು. ನೀವು ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಪಾಲನ ಮಾಡಿಕೊಂಡಿರುವುದರಿಂದ ನಿಮಗೆಲ್ಲ ನನ್ನಂತೆ ಸುಖ ದೊರೆಯುವುದು. ನಾನು ಆನಂದಪೂರ್ಣನಾಗಿದ್ದು ನಿಮಗೆಲ್ಲ ಆನಂದವನ್ನುಂಟು ಮಾಡುವೆನು. ಈ ತತ್ವೋಪದೇಶವನ್ನು ಅದೊಂದು ದಿನ ಮಾಡದೆ ನಿರಂತರ ಪ್ರಜೆಗಳನ್ನು ಜ್ಞಾನವಂತರನ್ನಾಗಿ ಮಾಡಿದ ಶ್ರೇಯಸ್ಸು ಈ ಸಾರ್ವಭೌಮನಿಗೆ ಸಲ್ಲುವುದು. ಈ ರಾಜನು ಜ್ಞಾನ ಹಾಗೂ ಬಲ ಕಾರ್ಯಗಳಲ್ಲಿ ಸರ್ವರನ್ನು ಮೀರಿ ನಿಂತ ಪರಾಕ್ರಮಿಯೂ ಹೌದು, ಜಗದ್ಗುರುವೂ ಹೌದು, ಲೋಕನಾಯಕನೂ ಹೌದು, ಲೋಕಾಭಿರಾಮನೂ ರಣರಂಗ ಧೀರನೂ ರಘುವಂಶನಾಥನೂ ಕಾರುಣ್ಯ ರೂಪನೂ ಆಗಿದ್ದನು. ಎಲೈ ಕಪಿಗಳೇ, ನೀವು ನಿಮ್ಮ ಶಕ್ತಾನುಸಾರವಾಗಿ ಪ್ರತಿಫಲವನ್ನು ಬಯಸದೆ ನನ್ನ ಸೇವೆಯನ್ನು ಮಾಡಿದ್ದೀರಿ. ಇದರಿಂದ ನಾನು ತುಷ್ಟನಾಗಿದ್ದೇನೆ. ನಿಮಗೆ ಸಣ್ಣ ಪುಟ್ಟ ಫಲವನ್ನು ಕೊಡದೆ ಮೋಕ್ಷ ಫಲವನ್ನೇ ನೀಡುವೆನು. ನಿಮ್ಮ ಒಡೆಯನಾದ ನಿಮ್ಮೆಲ್ಲರ ಮಧ್ಯದಲ್ಲಿ ಆದರ್ಶ ಸಚಿವನಾದ ಹನುಮಂತನಿಗೆ ಈ ಮೌಕ್ತಿಕ ಮಣಿಯನ್ನು ಸಮರ್ಪಿಸುವೆನೆಂದು ಹೇಳಿ ಅವನನ್ನು ಕರೆದು ಅವನ ಕೊರಳಲ್ಲಿ ಹಾಕಿ ಇವನಿಗೆ ಸತ್ಯ ಲೋಕಾಧಿಪತ್ಯವನ್ನು ಕೊಡುವೆನೆಂದು ಹೇಳಿದನು. ಅದರಂತೆ ಸುಗ್ರೀವ, ಸುಷೇಣ, ಅಂಗದ ಅವರನ್ನು ಕರೆದು ನಿಮ್ಮ ರಾಜ್ಯವನ್ನು ನೀವು ಪರಿಪಾಲಿಸಲು ನಿಮ್ಮನ್ನು ಬೀಳ್ಕೊಡುವೆನೆಂದು ಹೇಳಿದುದಲ್ಲದೆ ನಾನು ಕರೆಯಿಸಿದಾಗ ತಪ್ಪದೇ ಬರಬೇಕೆಂದು ಹೇಳಿ ಅವರನ್ನು ಕಿಷ್ಕಿಂಧ ಪಟ್ಟಣಕ್ಕೆ ಕಳುಹಿಸಿಕೊಟ್ಟನು. ಸೀತಾರಾಮರ ವಿಹಾರ. ಅಶೋಕ ವೃಕ್ಷಗಳ ವನಗಳಲ್ಲಿ ಆನಂದ ಮೂರ್ತಿಯಾದ ಶ್ರೀರಾಮದೇವನು ಸೀತಾದೇವಿಯೊಡನೆ ವಿಹರಿಸಿ ಅವಳನ್ನು ತೃಪ್ತಿಪಡಿಸಿದನು. ಆ ವನಗಳಲ್ಲಿ ಒಂದೊಂದು ಪುಷ್ಪವು ಅಮೂಲ್ಯವಾದ ಮಾಣಿಕ್ಯ ಮಣಿಯಂತೆ ಶೋಭಿಸುತ್ತಿತ್ತು. ವಸಂತ ಋತು ಬಂದು ಮಿಂಚಿನಂತೆ ಹೊಳೆಯತೊಡಗಿತು. ಸಂಪಿಗೆ ಮರಗಳು ಸಂಪಿಗೆ ಪುಷ್ಪಗಳನ್ನು ರಾಮ ಸೀತೆಯರ ಮೇಲೆ ಸುರಿದವು. ಭ್ರಮರಗಳು ಚೈತ್ರ ಮಾಸದಲ್ಲಿ ಪುಷ್ಪಗಳಲ್ಲಿರುವ ಮಧುವನ್ನು ಕುಡಿದು ಮೈಮರೆತು ಝೇಂಕರಿಸಿದವು. ವೈಶಾಖದಲ್ಲಿ ಮಾಧವಲತೆಯು ಪುಷ್ಪಗಳಿಂದ ಶ್ರೀರಾಮ ಸೀತೆಯನ್ನು ಪೂಜಿಸಿದವು. ಗ್ರೀಷ್ಮ ಋತುಕಾಲವು ಮಲ್ಲಿಗೆ ಪುಷ್ಪಗಳಿಂದಲೂ ಪೂಜಿಸಿತು. ಮಳೆಗಾಲ ಬಂತು. ಖರ್ಜೂರ, ನೇರಳೆ ಫಲಗಳನ್ನು ದಂಪತಿಗಳಿಗೆ ಸಮರ್ಪಿಸಿದವು. ಜ್ಯೇಷ್ಠ ಆಷಾಢ ಮಾಸಗಳು ಕಳೆದವು. ಶ್ರಾವಣ ಭಾದ್ರಪದ ಮಾಸಗಳಲ್ಲಿ ಗರಿಕೆ ಪುಷ್ಪಗಳಿಂದ ಪೂಜಿತರಾದರು. ನೂತನ ಪ್ರವಾಹಗಳ ಜಲದಿಂದ ಅಭಿಷೇಕವನ್ನು ದಂಪತಿಗಳು ಪಡೆದರು. ಶರತ್ಕಾಲವು ದಂಪತಿಗಳಿಗೆ ನೀಲಕಮಲ, ಕೆಂಪು ಕಮಲಗಳನ್ನು ಅರ್ಪಿಸಿತು. ಹೇಮಂತ ಋತುವು ಸೀತಾರಾಮರು ವಿಹರಿಸುವಾಗ ಅವರ ಸುತ್ತಲೂ ಹಿಮವು ಬಿದ್ದು ಸ್ಫಟಿಕದ ಗೋಡೆಗಳನ್ನು ಕಟ್ಟಿದಂತಾಯಿತು. ಶಿಶಿರ ಋತುವು ಫಲ ನೀಲತೆಯ ಪುಷ್ಪಗಳನ್ನು ಸೀತಾರಾಮರ ಏಕಾಂತದಲ್ಲಿ ಅವರ ಕ್ರೀಡೆಗಾಗಿ ತಂದುಕೊಟ್ಟವು. ಹೀಗೆ ಶ್ರೀರಾಮನು ಸೀತೆಯರು 13,000 ವರ್ಷ ಧರಿಸಿದರು. ಪ್ರಜೆಗಳನ್ನು ತನ್ನ ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ರಾಜಶ್ರೇಷ್ಠನೆನಿಸಿಕೊಂಡನು. ರಾಮದೇವನಿಗೆ ಲವಕುಶರೆಂಬ ಅವಳಿ ಜವಳಿ ಮಕ್ಕಳು ಹುಟ್ಟಿದರು. ಅವರಿಗೆ ವಾಲ್ಮೀಕಿ ಆಶ್ರಮದಲ್ಲಿಯೇ ಜನ್ಮವಾಯಿತು. ಆ ಋಷಿಯು ಅವರನ್ನು ಬೆಳೆಸಿದನು, ಸಕಲ ವಿದ್ಯೆಗಳನ್ನು ಕಲಿಸಿದನು. ರಾಮಾಯಣವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟನು. ಶ್ರೀರಾಮನು ಲಕ್ಷ್ಮಣನಿಗೆ ಕ್ಷತ್ರಿಯ ಸೂಕ್ಷ್ಮ ಧರ್ಮಗಳನ್ನು ಉಪದೇಶಿಸಿದನು. ಅವನನ್ನು ಪಟ್ಟಣದ ಹಾಗೂ ದೇಶದ ರಕ್ಷಣಾ ಕಾರ್ಯಗಳನ್ನು ಸಾಂಗವಾಗಿ ನೆಲೆಗೊಳಿಸುವುದಕ್ಕಾಗಿ ನಿಯಮಿಸಿದನು. ರಾಮನ ಸಭೆಗೆ ಒಂದು ನಾಯಿ ಅಳುತ್ತಾ ಬಂದಿತು. ಅದು ಸನ್ಯಾಸಿಯ ದಂಡಕಾಷ್ಟದ ಪೆಟ್ಟನ್ನು ತಿಂದಿತ್ತು. ತನ್ನನ್ನು ಸಂರಕ್ಷಿಸಲು ಕೇಳಿಕೊಂಡಿತು. ರಾಮಪ್ರಭುವಿಗೆ ಸಮಸ್ತ ವೃತ್ತಾಂತವನ್ನು ಹೇಳಿತು. ಸರ್ವಾರ್ಥ ಸಿದ್ಧ ಎಂಬ ಸನ್ಯಾಸಿಗೆ ಕಾಲಾಂಜರ ಪರ್ವತದಲ್ಲಿ ಪೂಜಾರಿ ಕೆಲಸವನ್ನು ಕೊಟ್ಟರೆ ಅವನನ್ನು ಶಿಕ್ಷಿಸಿದಂತಾಗುವುದೆಂದು ನಾಯಿ ಹೇಳಿದಂತೆ ಪ್ರಭು ಅಪ್ಪಣೆ ಮಾಡಿ ವಾಯುದೇವರ ಸೇವೆ ಮಾಡೆಂದು ಅಪ್ಪಣೆ ಮಾಡಿದನು. ಆ ನಾಯಿಯನ್ನು ಶ್ರೀರಾಮಚಂದ್ರನು ನೋಡಲಾಗಿ ಅದರ ಹಿಂದಿನ ಜನ್ಮದ ಸ್ಮರಣೆ ಬಂದಿತು. ಅದು ಹಿಂದಕ್ಕೆ ಆ ಕಾಲಾಂಜರ ಪರ್ವತದಲ್ಲಿ ಅರ್ಚಕನಾಗಿತ್ತು. ದೈವ ದ್ರೋಹದಿಂದ ನಾಯಿಯ ಜನ್ಮವನ್ನು ಪಡೆಯಬೇಕಾದ್ದನ್ನು ಸ್ಮರಿಸಿಕೊಂಡಿತು. ಶ್ರೀರಾಮಾವತಾರವು ಮುಂದುವರಿಯುವುದು.